ಸೊ 70-90% ಅಷ್ಟು ವೆಯ್ಟ್ ಬಂದು ನಮ್ಮ ಮಿಕ್ಕಿದೆಲ್ಲನೂ ಸೇರ್ಕೊಂಡಿರಬೇಕು. ಬರೀ 10-30% ಅಷ್ಟು ವೆಯ್ಟ್ ಮಾತ್ರ ಫ್ಯಾಟಿಗೆ ಹೋಗಿರಬೇಕು. ಸೊ ಕೆಲವೊಂದ್ಸರಿ ಈ ಪ್ರಪೋರ್ಷನ್ ಚೇಂಜ್ ಆಗೋಗ್ಬಿಡುತ್ತೆ, ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ, ಮಿಕ್ಕಿದೆಲ್ಲರ ವೆಯ್ಟ್ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಈ ಕಾಂಬಿನೇಷನ್ನ ಸೆಟ್ ಮಾಡ್ಕೊಳ್ಳೋದಕ್ಕೂ ಸಹ ಕಪಾಲಭಾತಿ ಹೆಲ್ಪ್ ಮಾಡುತ್ತೆ ಅಂತ. ಮತ್ತು ವೇಸ್ಟ್ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಈ ಸೊಂಟಲ್ ಸರ್ಕಂಫರೆನ್ಸ್, ಇದನ್ನೂ ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಪಾಲಭಾತಿ ಹೆಲ್ಪ್ ಮಾಡುತ್ತೆ. ನಾವು ಎಕ್ಸಲೇಷನ್ ಸ್ಪೀಡಾಗಿ ಮಾಡ್ತಾ ಇರ್ತೀವಲ್ಲ, ಇದನ್ನೂ ಸಹ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡಯಾಬಿಟೀಸ್ಗೆ ಕಪಾಲಭಾತಿ, ಇದು ಇನ್ಸುಲಿನ್ ಡಯಾಬಿಟೀಸ್ ಬಂದು ಇನ್ಸುಲಿನ್ ಏನೋ ಹೆಚ್ಚು ಕಡಿಮೆ ಆದಾಗ ಸೊ ನಮಗೆ ಗ್ಲೂಕೋಸ್ ಸೆಕ್ರೆಷನ್ ಸಹ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಮಗೆ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಅವಾಗ ಇನ್ಸುಲಿನ್ ಸೆಕ್ರೇಷನ್ ಎಲ್ಲ ಕರೆಕ್ಟ್ ಆಗುತ್ತೆ. ಯಾವ ಇನ್ಸುಲಿನ್ ಸೆಕ್ರೇಷನ್ ಚೆನ್ನಾಗಿರುತ್ತೋ ಆವಾಗ ನಮಗೆ ಗ್ಲೂಕೋಸ್ ಲೆವೆಲ್ ಎಲ್ಲ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲ ಅಂದರೆ ಗ್ಲೂಕೋಸ್ ಕಂಟೆಂಟ್ಸು ಜಾಸ್ತಿ ತೋರಿಸ್ತದೆ, ಬ್ಲಡ್ ಸ್ಟ್ರೀಮಲ್ಲಿ ಜಾಸ್ತಿ ಇರುತ್ತೆ ಅಥವಾ ಯೂರಿನೇಷನಲ್ಲಿ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಸೆಟ್ ಮಾಡ್ಕೊಳ್ಳೋಕ್ಕೂ ಸಹ, ನಮ್ಮ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಮಾಡೋದಕ್ಕೂ ಸಹ ಕಪಾಲಭಾತಿ ಸಹಾಯ ಮಾಡುತ್ತೆ. ಸೊ ಮತ್ತು